ನಮಸ್ಕಾರ ಅಣ್ಣ. ನನ್ನ ಹೆಸರು ಮಂಜುನಾಥ್ ಅಂತ ಹೇಳ್ಬಿಟ್ಟು. ಸೊ ಓಕೆ, ನಮ್ಮೂರು ಶಿಡ್ಡಳ್ಳಿ ಅಂತ ಹೇಳಿ ನಾವು ಹೊರ ಬಗ್ಗೆ ವಿಡಿಯೋ ಮಾಡ್ಕೊಂಡ್ವಿ. ನಿಮ್ಮ ಹೆಸರು ಅಣ್ಣ? ರಾಜೀವ್ ಅಂತ. ನಿಮ್ಮ ಹೆಸರು ಅಣ್ಣ? ಸುಮಂತ್ ಅಂತ. ನಿಮ್ಮ ಊರ ಹೆಸರು ಅಣ್ಣ? ಯುವರತ್ನ ಅಂತ. ಮನೆ ಬಂದಿದ್ದು ಯಾವಾಗ ಅಣ್ಣ? ನಮ್ಮ ಮನೆ ಬಂದ್ ಆಲ್ರೆಡಿ ಈಗ ನೆಕ್ಸ್ಟ್ ದೀಪಾವಳಿ ಬಂದ್ರೆ 2 ವರ್ಷ ಆಯ್ತಾ. 2 ವರ್ಷ ಆಯ್ತು. ಹೋರಿ ಇಲ್ಲಿವರೆಗೆ ಎಷ್ಟು ಹಬ್ಬ ಮಾಡಿದ್ರಿ ಅಣ್ಣ? ಒಂದ್ 12 ಹಬ್ಬ ಮಾಡಿದೀವಿ. ಪ್ರೈಸ್ ಅಣ್ಣ ಯಾವ ತರ ಇದೆ ಅಣ್ಣ? ಪ್ರೈಸ್ ಬಗ್ಗೆ ಹೇಳೋದೇನಂದ್ರ ಅಣ್ಣ, ನಾವು ಹಾಕಿರೋ 12 ಹಬ್ಬದಲ್ಲಿ ಒಂದ್ 8 ಬಂಪರ್ ಆಗಿದಾವೆ, 2 ಸೆಕೆಂಡ್, ಒಂದ್ 2 ಫಸ್ಟ್ ಆಗಿದಾವ ಅಣ್ಣ ಅಷ್ಟೇ. ಸೊ ಹೋರಿ ಬಗ್ಗೆ ನಿಮ್ ಮತ್ತೆ ಏನೋ ಹೇಳದಿದ್ರೆ ಹೇಳ್ಬೋಣ. ಹೇಳೋದೇನಿಲ್ಲ ಅಣ್ಣ, ನಾವು ಬಸವಣ್ಣನ್ ಸಾಕ್ಬೇಕು, ಸಾಕ್ತಾ ಇದೀವಿ ಅಷ್ಟೇ. ಯಾರಿಗಿನ್ ಕಾಂಪಿಟೇಷನ್ ಕೊಡ್ಬೇಕು, ನಮ್ ಹೆಸರು ಮೇಲ್ ಹೋಗ್ಬೇಕು ಅಂತ ಇಲ್ಲ. ನಾವ್ ಒಂದಾದ ಶ್ರದ್ಧೆಯಿಂದ ಆ ಕೆಲಸ ಮಾಡ್ಕೊಂಡ್ ಬಂದಿದ್ದೀವಿ. ಅವಾಗಿಂದಾನು ಹೋರಿ ಕಟ್ಟಿದೀವಿ. ಇದೆ ಅಂತ ಅಲ್ಲ, ನಮ್ 4 ಸ್ಟಾರ್ ಇದೆ ಮೊದ್ಲು. ಹಂಗ ನಾವು ಹೋರಿ ಹಬ್ಬದಲ್ಲಿ ದಲಾಳಿ ವ್ಯಾಪಾರ ಮಾಡ್ಬೇಕು, ದಂಧೆ ಮಾಡ್ಬೇಕು, ದುಡ್ಡು ಮಾಡ್ಬೇಕು ಅನ್ನೋದ್ರೆ ನಾವ್ ಯಾವಾಗ ಮಾಡ್ತಿದ್ವಿ. ಅವತ್ತು ಒಂದ್ ಟೈಮಲ್ಲಿ ಬಸ್ಸಾಪುರ ಹಬ್ಬದಿಂದ ಕಚ್ಕೊಂಡು, ಕೃಷ್ಣಾಪುರದ ಹಬ್ಬದಿಂದ ಕಚ್ಕೊಂಡು ನಾವು ನಮ್ಮ ಹಳೆ ಹೋರಿಲಿ ಹಬ್ಬ ಮಾಡಿದೀವಿ. ಆ ಹೋರಿ ಇವತ್ತಿಗೂ ನಮ್ ಜೊತೆನೆ ಇದೆ. ಹಂಗ ನಾವು ದುಡ್ಡೇ ಮಾಡ್ಬೇಕು ಅನ್ನೋದಾಗಿ ನಮ್ಮ ಬಸವಣ್ಣನ ಯಾವಾಗ ಕೊಟ್ಟು ಬಿಡ್ತಿದ್ವಿ. ಕೊಡ್ಬೇಡ ಅಣ್ಣ, ಅದು ಸರಿನೂ ಅಲ್ಲ. ಅದು ತಮಿಳ್ನಾಡು ಟೈಮಿಂಗ್ಸ್ ಇಲ್ಲಿ ಯಾವಾಗೇ ಕೇಳಿದ್ರ ಅದನ್ನ ನಮ್ 4 ಸ್ಟಾರ್ನೇ. ಅದು ನಾವು ಇರಲ್ಲಿವರೆಗೂ, ಅದ್ರ ಜೀವ ಇರ್ಲಿವರೆಗೂ ಮನೇಲೆ ಇರ್ಲಿ ಅಂತ ಇಟ್ಕೊಂಡಿದೀವಿ. ಅದೇ ತರ ನಾವ್ ಯಾವ್ದೇ ರೀತಿ ನಾವ್ ಹೆಸರು ಮಾಡ್ಬೇಕಂತ ಹೋರಿ ಕಟ್ತಾರಲ್ಲ, ಆ ಬಸವಣ್ಣನ ಏನೋ ನಾವು ಶ್ರದ್ಧೆಯಿಂದ ಸಾಕಿದೀವಿ, ನಮ್ ಹೆಸರು ಆಗ್ತಾ ಐತೆ. ಇನ್ನೊಬ್ರಿಗೆ ಕಾಂಪಿಟೇಷನ್ ಕೊಡ್ಬೇಕಂತ ಈ ತರ ಏನಿಲ್ಲ. ಅವ್ರ ಕಾಂಪಿಟೇಷನ್ ಕೊಡೋರು ಎಲ್ಲಿದಾರ ಅಲ್ಲೇ ಇದಾರಣ್ಣ. ನಾವು ಯಾವ ರೊಟ್ಟಿ ಬುತ್ತಿ ಕಟ್ಕೊಂಡು ಹಬ್ಬ ಮಾಡಿದವ್ರು, ಬಿರಿಯಾನಿ ಕಟ್ಕೊಂಡು ಕಾಂಪಿಟೇಷನ್ ಕೊಡೋರು ಎಲ್ಲಾ ಎಲ್ಲೆಲ್ಲ ಸೇರ್ಬೇಕ ಮೂಲಿ ಗುಂಪಾಗ್ಯಾರ. ಅದೆಲ್ಲ ಮಾತಾಡದಲ್ಲ, ಜೊತೆಗಿದ್ದಾರ ಆಟ ಆಡ್ತಾರ, ಬೇರೆ ಅಲ್ಲ. ಅವ್ರ ಆಟ ಆಡೋರು ಅವ್ರ ಆಟ ಆಡ್ತಾರಣ್ಣ. ನಾವು ಮನುಷ್ಯತ್ವ, ನಾವು ಏನೈತಲ್ಲ ಮನುಷ್ಯತ್ವ ಅನ್ನೋದು ನಮ್ಮ ಹತ್ರ ಇದ್ರೆ ಅದು ದೇವ್ರು ನಮ್ನ ಎಲ್ಲಿದ್ರು ಗೆಲ್ಸ್ಕೊಂಡ್ ಬರ್ತಾನೆ ಅಷ್ಟೇ. ಆ ಉದ್ದೇಶದಿಂದ ಹೇಳ್ತಾ ಇದ್ದಾನಣ್ಣ, ಜೊತೆಗಿದ್ದವ್ರು ಬೆಕ್ಕದ ಆಟ ಆಡ್ಲಿ. ನಮ್ ಮನುಷ್ಯತ್ವ ಅನ್ನೋದ್ ಏನೈತಲ್ಲ, ಅದೊಂದು ನಮ್ ಮನಸ್ಸಲ್ಲಿ ಇದ್ರೆ ಅದ್ ಯಾವತ್ತಿದ್ರು ನಮ್ ಕಾಪಾಡುತ್ತೆ ದೇವ್ರು. ನಾವು ಮಾಡ್ತಾ ಇರೋದೇ ಬಸವಣ್ಣನ ಕಾರ್ಯ. ಆ ಬಸವಣ್ಣ ನಮಗ್ ದೇವ್ರಿದ್ದಂಗೆ ದೇವ್ರೇ ಅದ, ಹೌದಾ? ದೇವ್ರು ನಮ್ನ ಯಾವತ್ತಿದ್ರು ಕೈ ಬಿಡಲ್ಲ. ಜೊತೆಗಿದ್ದವನಾರ ಆಟ ಆಡ್ಲಿ, ದೂರ ಕುತ್ಕೊಂಡವನ ಎಲ್ಲೋ ಕುತ್ಕೊಂಡ್ ಆಟ ಆಡ್ಲಿ, ಅದ್ರ ಏನ್ ಪವರ್ ಐತಲ್ಲ ದೇವ್ರ ಮುಂದ್ ನಾವಲ್ಲ ಅಣ್ಣ. ಅವ್ ಬಸವಣ್ಣ ಕಾಪಾಡ್ಕೊಂಡ್ ಬರ್ತಾನ. ನಾವ್ ಇವತ್ತಿಗೂ ನಮ್ ಮರ್ಯಾದೆ ಕಾಪಾಡ್ಯಾನೋ, ನಾವ್ ಅದ ಲೆಕ್ಕಕ್ಕ ಇದೀವಿ. ನಾವ್ ಯಾರಿಗೇನು ಇವತ್ತಿಗೆ ಕೇಳ ಬಯಸಿಲ್ಲ. ನಮ್ ಜೊತೆ ಇದ್ದವರೇ ನಮಗ್ ಮಾಡ್ತಾ ಇದಾರೆ. ಅವ್ರು ಮಾಡೋರು ಯಾವ ಜಾಗದಲ್ಲಿ ಇರ್ಬೇಕು ಅಲ್ಲೇ ಇದಾರೆ ಅಣ್ಣ. ಈಗ ಹೋರಿ ಅಭಿಮಾನಿಗಳು ಇದಕ್ಕೆ ಸಿಕ್ಕಾಪಟ್ಟೆ ಇದಾರೆ ಅಂತ ಕೇಳ್ಪಟ್ಟಿದ್ದೀನಿ ನಾನು. ಅದೇ ತರ ಇದಾರೆ. ಸೊ ಅವರಿಗೆ ಈ ಹೋರಿ ಮುಖಾಂತರ ಅವ್ರಿಗೆ ಏನಾದ್ರು ಹೇಳಿದೀನಿ ಹಬ್ಬದ ಮುಖಾಂತರ ಅವರಿಗೆ? ಏನಿಲ್ಲ, ಯಾವ್ದೇ ಒಂದ್ ದ್ವೇಷ ಇಲ್ಲ, ಏನಿಲ್ಲ. ದ್ವೇಷಕ್ಕಿಂತ ಅಭಿಮಾನ ದೊಡ್ಡದು. ನೀವು ಮಾಲೀಕರಾದ್ರಿಂದ ನಿಮ್ಮಲ್ಲಿ ಆತರ ಇಲ್ಲ ಅಂದ್ರೆ ಹೋರಿ ನೀವು ಹಬ್ಬ ಮಾಡ್ಬೇಕು ಬಿಡ್ಬೇಕು ಅನ್ನೋದು ಅಷ್ಟೇ ಇರೋದು. ಸೊ ಇವಾಗ ನಿಮ್ಮ ಅಭಿಮಾನಿಗಳು ಇರ್ತಾರಲ್ಲ, ಹೋರಿ ಅಭಿಮಾನಿಗಳು, ಅವರಿಗೆ ಕಾಂಪಿಟೇಷನ್ ಇರುತ್ತೆ. ಅವ್ರಿಗೆ ನಿಮ್ಮ ಮುಖಾಂತರ ಏನ್ ಹೇಳಕ್ ಇಷ್ಟಪಡ್ತೀರಾ? ನಮ್ಮ ಅಭಿಮಾನಿಗಳು ಕೇಳ್ಕೊಳ್ಳೋದು ಒಂದೇ ಅಣ್ಣ, ನಾವು ಕಾಂಪಿಟೇಷನ್ ಅಂತ ಹೋರಿ ಕಟ್ಟೋದಾಗಿದ್ರೆ ನಾವ್ ಯಾವಾಗ ಕಟ್ತಿದ್ವಿ. ನಾವು ಕಟ್ತಾ ಇರೋದು ನಮ್ಮ ಪ್ರೀತಿ ಅಭಿಮಾನ ಸಾಮ್ರಾಜ್ಯ, ಪ್ರೀತಿ ಅಭಿಮಾನಕ್ಕಾಗಿ ಹೊರತು ಬೇರೆ ಏನಿಲ್ಲ. ನಾವ್ ಯಾರೋ ಕಾಂಪಿಟೇಷನ್ ಕೊಡ್ತಾರ ಅಂತ ಅಂದ ಅವ್ರ ಮುಂದೆ ಹೋಗಿ ನಾವು ದ್ವೇಷ ಕಟ್ಕೊಂಡು ಹಬ್ಬ ಮಾಡಕ್ ತಯಾರಿಲ್ಲ. ನಮ್ಮ ಹೋರಿಗಳು ನಾವು ಯಾವತ್ತಿದ್ರು ನಾವು ಸೋತೀವಿ ಕೂಡ ಗೆದ್ದೀವಿ. ಸೋತ್ ಮೇಲೆ ಗೆದ್ದಿದ್ ನಾವು, ಗೆದ್ದು ಸೋತಾರಲ್ಲ ನಾವು, ಸೋತ್ ಗೆದ್ದವ್ರು ನಾವು, ಹೌದಾ? ಅದ್ರ ಅನುಭವ ನಮಗಿದೆ. ಯಾರೋ ಯಾವನೋ ಬಂದು ಎಲ್ಲೋ ಮೂಲೆಯಲ್ಲಿ ಕುತ್ಕೊಂಡು ನಮ್ಗೆ ಕಾಂಪಿಟೇಷನ್ ಕೊಡ್ತೇನೆ ಅಂದ್ರೆ ಆಗಲ್ಲ. ಒಂದ್ ವಿಚಾರ ಹೇಳೋದೇನ್ ಗೊತ್ತಾ, ಇದ್ರ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಕಾಂಪಿಟೇಷನ್ ಕೊಡೋನು ಒಂದ್ ಅರ್ಥ ಮಾಡ್ಕೋಬೇಕು. ತಲೆ 4 ಅಕ್ಷರ ಇರ್ಬೇಕು, ಅಲ್ಲಿ ತಲೆ ಮೇಲೆ 4 ಕೂದ್ಲಿ ಇರ್ಬೇಕು, ಹೌದಣ್ಣ? ಅಂತರ್ ಮಾತ್ರ ನಮ್ಗೆ ಕಾಂಪಿಟೇಷನ್ ಕೊಡ್ಬೇಕು. ಈ ತಲೆ 4 ಅಕ್ಷರನೂ ಇರಲ್ಲ, ತಲೆ ಮೇಲೆ 4 ಕೂದ್ಲು ಇರಲ್ಲ, ಅಂತರ್ ಬಂದ್ ಕಾಂಪಿಟೇಷನ್ ಕೊಡ್ತಾರ ಅಂದ್ರ ಅಂತರಿಗೆಲ್ಲ ನಾವ್ ತಲೆ ಕಟ್ಸ್ಕೊಳಲ್ಲ. ನಮ್ ಲೆವೆಲ್ ಅಲ್ಲ ಅಂತ ನಾವು. ಯಾಕಂದ್ರೆ ನಮ್ಮ ಅಭಿಮಾನಕ್ಕೆ ಹಬ್ಬ ಮಾಡೋದು. ಯಾವ್ದೇ ಒಂದ್ ದುಡ್ಡು ಮಾಡ್ಬೇಕು, ದುನಿಯಾ ಮಾಡ್ಬೇಕು, ಹಂಗ್ ದುಡ್ಡು ಮಾಡೋದಾಗಿದ್ರೆ ನಾನು ಹೋರಿ ತಗೊಂಡ್ 3 ಹಬ್ಬಕ್ಕ ಅಣ್ಣ ನಮ್ಮ ಅಣ್ಣವ್ರಿಗೆ ಹೇಳೋದೇನೈತಿ, ಲಕ್ಷ ಗಂಟ್ಲೆ ಕೇಳಿದ್ರು. ನಾವು ಕೊಟ್ಟದ ಅವ್ರ ವ್ಯಾಲ್ಯೂಯೇಷನ್ ಬೇಡ, ಎಷ್ಟ್ ಲಕ್ಷ ಕೇಳಿದ್ರು ಅಂತ. ಇದ್ರ ತಂದದ್ದು ದುಪ್ಪಟ್ಟು ದುಡ್ಡಿಗೆ ಕೇಳಿದ್ರು, ಇದ್ರ 10ರಷ್ಟು ವ್ಯಾಲ್ಯೂಯೇಷನ್ ಕೇಳಿದ್ರು. ನಾವು ದುಡ್ಡು ಮಾಡ್ಬೇಕು, ದುನಿಯಾ ಮಾಡ್ಬೇಕು ಅನ್ನೋದ್ರೆ ಅವಾಗ ಹೋರಿ ಕೊಡ್ತಿದ್ವಿ. ನಾವ್ ಯಾವ ದಂಧೆಕ್ಕಾಗಿ ಯಾವ್ದೇ ಒಂದು ಲಾಭಕ್ಕಾಗಿ ಹೋರಿ ಕಟ್ಟಿಲ್ಲ. ಏನೋ ಬಸವಣ್ಣನ ಕಾರ್ಯ ಮಾಡ್ಬೇಕು ಅಂತ ಹೋರಿ ಕಟ್ಟಿದ್ವಿ. ಆ ಬಸವಣ್ಣ ನಮ್ಮ ಹೆಸರು ಮಾಡಿಕೊಟ್ಟಿದೆ. ಆ ಬಸವಣ್ಣನ ಹೆಂಗ್ ಇಟ್ಕೋಬೇಕು ನಾವು ನಮ್ಮ ಮನೇಲಿ ಹಂಗ್ ಇಟ್ಕೊಂಡಿದೀವಿ ಅಷ್ಟೇ. ಈಗ ಏನ್ ಗೊತ್ತಾ, ನಾನ್ ಕೇಳ್ಪಟ್ಟ ಹೆಂಗ್ ಗೊತ್ತಾ, ಈಗ ಹೋರಿ ಅಭಿಮಾನಿ ಒಂದು ಹೋರಿ ಸಾಕಿರ್ತಾರ ಒಂದ್ ಮಾಲೀಕರು. ಅವ್ರು ಹೋರಿ ಸಾಕಿ ಏನ್ ಮಾಡ್ತಾರ ಅಂತ ಅಂದ್ರೆ, ಸೊ ಅದು ಸ್ವಲ್ಪ ವಯಸ್ಸನ್ನ ಕಟಗರಿಗೆ ಮಾರ್ತಾರೆ. ಸೊ ಅವರಿಗೆ ನೀವ್ ಏನ್ ಹೇಳ್ತೀರಾ? ಯಾಕಂದ್ರೆ ನಾವು ಅದನ್ನ ಗೋಮಾತೆ ನಾವು ತಾಯಿ ಅಂತಾನೆ ಪೂಜಿಸೋದು. ಸೊ ಈಗ ಕಟಗರಿಗೆ ಮಾರ್ತಾರಲ್ಲ, ಅವ್ರಿಗೆ ನೀವ್ ಏನಂತೀರ? ಅಷ್ಟಿದ್ದಾರಣ ಹೋರಿ ಅದ್ರ ಜೀವ ಇರಲಿವರೆಗೂ ಸಾಕಾಗಲ್ಲ ಅಂದ್ಮೇಲೆ ಆ ಕೆಲಸ ಅವ್ರು ಹೋರಿ ಕಟ್ಟದ ವೇಸ್ಟ್. ಕಟ್ಟಾಕ ಹೋಗ್ಬಾರ್ದವ್ರು. ಇಲ್ಲ ಅವ್ರ ಕೆಲ್ಸ ಏನೈತೋ ಅದ್ ಮಾಡ್ಕೊಂಡಿರ್ಬೇಕು. ಏನೋ ಹೆಸರು ಮಾಡಕ್ಕಾಗಿ ಹೋರಿ ಕಟ್ಕೊಂಡು 4 ದಿನ ವಯಸ್ಸಾದ್ಮೇಲೆ ಕಟಗರಿ ಕೊಡ್ತೀನಿ ಅನ್ನೋದಾದ್ರೆ ಅವ್ರಿಗೆ ಆ ಫೀಲ್ಡ್ ಬೇಡ. ಸಾಕ ಯೋಗ್ಯತೆ ಇಲ್ಲ ಅಂದ್ಮೇಲೆ ಕಟ್ಟಾಕ್ ಹೋಗ್ಬಾರ್ದು. ಕಟ್ಟಿದ್ಮೇಲೆ ಅದ್ ಜೀವ ಇರಲಿವರೆಗೂ ಮನೇಲಿ ಕಟ್ಕೋಬೇಕು ಅಷ್ಟ್ ಹೇಳೋದು. ಪಾಪ ಅವ್ರು ತಗೊಂಡ್ರಿ ಅಣ್ಣ, ಹೆಂಗಿದ್ರು ತಗೊಂತಾರೆ. ನಾವ್ ಕೊಟ್ಟೆ ತಾನೆ ಅವ್ರು ತಗೊಂಡ್ ಮಾಡೋದು. ಅವ್ರೇನ್ ಸಾಕಂತಾರೋ ಕೊಯ್ತಾರೋ ಅದು ಸೆಕೆಂಡ್ರಿ. ನಾವ್ ಕೊಟ್ರೆ ಅದ್ ಮಾಡ್ತಾರೆ, ನಾವು ಕೊಡ್ಲಿಲ್ಲ ಅಂದ್ರೆ ಅದ್ನ ಯಾಕೆ ಮಾಡ್ತಾರೆ? ಹಂಗಾಗಿ ಅದ್ ಸಾಕೋ ಯೋಗ್ಯತೆ ಇದ್ರೆ ಮಾತ್ರ ನಾವ್ ತಗೋಬೇಕು. ಇಲ್ಲ ನೀವ್ ಏನ್ ಇವ್ರಿಗೆ? ನಾವ್ ತಮ್ಮ
ಈಗ ಹೊರಿ ಇದೆ ಅಣ್ಣ, ಇದ್ರ ಬಗ್ಗೆ ನೀವ್ ಏನಾದ್ರು ಏನ್ ಹೇಳಿದಿರಣ್ಣ, ಹೊರಿ ಬಗ್ಗೆ ಏನು ಮಾತಾಡಂಗಿಲ್ಲ. ಇಷ್ಟು ವರ್ಷದಿಂದ ಕಡಿಗೆ ಬಂದಿದ್ದಂಗ ಇದಿರಂಗ ಹೆಸರು ಯಾವ್ದು ಮಾಡ್ಲಿಲ್ಲ ನಮ್ ಪವರ್ ಸ್ಟಾರ್ ಬಿಟ್ರ. ತಂದ್ ಒಂದ ಹಬ್ಬದಾಗ ಬಾಳ ಹೆಸರು ಮಾಡ್ತಿದ್ದ. ಒಂದ ಹಬ್ಬದಾಗ ಬಾಳ ಹೆಸರು ಮಾಡ್ತಾ 12 ಹಬ್ಬ ಮಾಡಿದ ಕೂಡಲೇ ಕಣ್ ಬಿತ್ತಿದ್ರ ಮೇಲೆ ಬಾಳ. ಇಷ್ಟ ದಿನ ನಾವ್ ಯಾರಿಗೂ ಬಕೆಟ್ ಹಿಡ್ದು ಇನ್ನೊಬ್ಬರಿಗೆ ಪೈಲ್ವಾನಿಗೆ ಹಿಡಿಬೇಡ ಅದ್ ಮಾಡಬೇಡ ಎಂದು ಇವತ್ತಿಗೂ ಸಾಮ್ರಾಜ್ಯ ಕಟ್ತಾರಲ್ಲ. ಇವತ್ತು ಒಬ್ಬನ ಒಂಟಿ ಸಲಗಾಗಿ ನಮ್ ಪವರ್ ಸ್ಟಾರ್ ಸಾಮ್ರಾಜ್ಯದಿಂದ ಆ ದೊಡ್ಡ ಹೋರಿ ಬಂದೈತಿ. ಅದನ್ನ ಬೆಳ್ಸಾಕೋಸ್ಕರ ಇದ್ ಬಂದೈತಿ. ಇದು ಮಾಡಿರ 12 ಹಬ್ಬದಾಗ ಅದ್ ಯಾರು ಬೆಲೆ ಕಟ್ಲಾಗದಷ್ಟ ದೊಡ್ಡ ಎತ್ತಿನ ಹೆಸರು ಮಾತ್ರ ಉಳಿಸೈತಿ ಪವರ್ ಸ್ಟಾರ್ ಅನ್ನೋದ. ಆ ದೊಡ್ಡ ಮನೆ ಸಾಮ್ರಾಜ್ಯ ಅನ್ನಕ ಇದು ಮೇನ್ ಕಾರಣ. ಇದು ಐತಣ್ಣ, ಐತಿ. ಹೋರಿ ಕೊಟ್ಟಿಲ್ಲ ಅಣ್ಣ, ಅಲ್ಲಿ ಅವ್ರು ನಮ್ ಬೀಗ್ರ ಮನೆಗೆ ಐತದ. ಅದ್ರ ಮೇಲೆ ಪವರ್ ಸ್ಟಾರ್ ಸಾಮ್ರಾಜ್ಯದ ಯುವರತ್ನ ಅಂತಾನೆ ಬಿಡೋದು. ಅದು ಲೆಕ್ಕಕ್ಕಿಲ್ಲ ಅಣ್ಣ. ನಮ್ದು ಹಬ್ಬ ಮಾಡ್ದ ಅದ್ರಂಗ ಹಬ್ಬ ಯಾವ್ದು ಮಾಡಲ್ಲ. ಅದ್ ಮೇಲೆ ಇದ ಸಿಕ್ಕಿರತ್ ಮುತ್ತು ನಮ್ಗ. ಹಂಗಾಗಿ ಅಣ್ಣ ಈಗ ಸಾಮ್ರಾಜ್ಯ ಬಾಳ ಜನ ಕಟ್ಟ್ಯಾರಣ್ಣ. ಇನ್ನೊಬ್ಬನ್ ಕೈ ಹಿಡ್ದು ಅವನ್ ಬೆಳೆಸ್ಕೊಂಡು ಸಾಮ್ರಾಜ್ಯ ಬಾಳ ಜನ ಕಟ್ಟ್ಯಾರ. ಇದ್ರಂಗ ಒಂಟಿ ನಿತ್ಕೊಂಡು ಯಾರು ಹಿಂದ್ ಬೆನ್ ಸಪೋರ್ಟ್ ಇಲ್ದಂಗ ಸಾಮ್ರಾಜ್ಯ ಕಟ್ಬೇಕಂದ್ರ ಬಾಳ ಕಷ್ಟ ಐತಿ. ಆ ಸಾಮ್ರಾಜ್ಯ ನಮ್ ಪವರ್ ಸ್ಟಾರ್ ಸಾಮ್ರಾಜ್ಯ ಗಳಿಸೈತಿ ಇವತ್ತು. ಇದ್ರ ಸಂಬಂಧ ನಮ್ ಪವರ್ ಸ್ಟಾರ್ ಸಾಮ್ರಾಜ್ಯ ಇದ ಅಂತ ಹೇಳಂಗಿಲ್ಲ, ಅದು ಗಳಿಸೈತಿ. ಅವಾಗ ನಮ್ ಹೋರಿ ವೈರಲ್ ಇದ್ದಿದ್ದಿಲ್ಲ. ಈ ಹೋರಿ ಏನ್ ಒಂದ್ ಹಬ್ಬ ಪವರ್ ಸ್ಟಾರ್ ಹೆಸರು ಮೇಲೆ ಮಾಡ್ತಲ್ಲ, ಅದ್ ಪವರ್ ಸ್ಟಾರ್ ಸಾಮ್ರಾಜ್ಯನ ಕ್ರೇಜ್ ಇಡೀ ಕರ್ನಾಟಕಕ್ಕೆ ಹುಟ್ಟಾಕ್ಬಿಟ್ಟೈತಿ. ಈ ಹೋರಿ ಮೇಲೆ ಬಾಳ ಜನ ಕಣ್ ಬಿದ್ದಾವಣ. ಈಗ ಈ ಹೋರಿ ಹರಿಸ್ಲೇಬೇಕು, ಮಾಡ್ಲೇಬೇಕು. ನಾವೆಲ್ಲ ಹೊಳದ್ ಒಂದ ಮತ್ತ ಹರಿಬೇಕನ್ನೋದಿದ್ರ ನಡು ಆ ಕಡದಲ್ಲಿ ನಿಂತ್ಕೊಂಡ್ ಯಾವಾಗ ಹರಿಬೋದಾಗಿತ್ತು. ನಮ್ 3 ಜನ ಮಾಲೀಕರಣ ಇದಕ್ಕ. ಅವ್ 3 ಜನ ಒಂದ ಮಾತ್ ಹೇಳ್ತಾರ, ಇವತ್ತಿಗೂ ಯಾರ್ದು ಬಕೆಟ್ ಹಿಡ್ದು ಹಬ್ಬ ಮಾಡಬಾಡ್ರಿ. ನಾವ್ ಮಾಡ್ತಾ ಇರೋದು ಹೋರಿ ಹಬ್ಬ. ಅದಾದ್ಮೇಲೆ ಅದ್ರ ಹೆಸರು ಉಳ್ಸಾಕ್ ಇಂತ ಬಂದಿವಣ, ಇದ್ರ ಹೆಸರು ಉಳ್ಸಾಕ್ ಮತ್ತೊಂದ್ ತಗ ಬರ್ತವೆ, ಅದ್ರ ಹೆಸರು ಉಳ್ಸಾಕ್ ಮತ್ತೊಂದ್ ತಗ ಬರ್ತವೆ. ನಮ್ ಜೀವ ಇರಲ್ಲಿವರೆಗೂ ಬಸವಣ್ಣ ಕಟ್ಟೋದ್ ಬಿಡಲ್ಲ. ಅದು ಖುಷಿ ಅಣ್ಣ. ನಮ್ಗೆ ಇನ್ನೂ ಬಸವಣ್ಣ ಕಟ್ತೀರ ನೀನು ಖುಷಿ. ಈ ವರ್ಷ ಎಷ್ಟು ಹಬ್ಬ ಮಾಡ್ತಾರಣ್ಣ ಇದು? ಈ ಹೋರಿ 2ನೇ ರೌಂಡ್ ಅಲ್ಲಿ ಟೈಮಿಂಗ್ ಸಿಗ್ಲಿಲ್ಲ. ಯಾಕಂದ್ರೆ ಎಲ್ವಳ್ಳಿ ಹಬ್ಬ ಚಿಕ್ಕ ಹಬ್ಬ ಆಗಿರ್ಬೋದು, ಜನ ಸಾಗರ ಸೇರ್ಬೇಕು ಎಲ್ವಳ್ಳಿ ಹಬ್ಬಕ್ಕೆ. ಆ ಹಬ್ಬಕ್ಕೆ ಅದ್ರದೇ ಆದ ಒಂದು ಕ್ರೇಜ್ ಇದೆ. ಯಾಕಂದ್ರೆ ಅಲ್ಲಿ ಯಾವ ಬೈಕ್ ಇಟ್ಟು ಹಬ್ಬ ಮಾಡಲ್ಲ, ಏನ್ ದೊಡ್ಡ ದೊಡ್ಡ ಬೊಮ್ಮನ ಇಟ್ಟು ಹಬ್ಬ ಮಾಡಲ್ಲ. ಆ ಹಬ್ಬಕ್ಕೆ ಅದ್ರದೇ ಆದ ಒಂಥರ ಕ್ರೇಜ್ ಇದೆ. ಆ ನಡಿ ಜನ ಕೊಡುತ್ತೆ ಅಲ್ಲಿ, ಆ ನಡಿ ಎತ್ತುಗಳು ಕೊಡ್ತಾವೆ. ನಾವು ಫಸ್ಟ್ ರೌಂಡ್ ಬಿಟ್ಟು ಇನ್ನು 5 ಹೋರಿ ಹೋಗ್ಬೇಕು, ನಮ್ ಹೋರಿ ಹಿಂದಿದೆ. ಬಿಡ್ಬೇಕಾಯ್ತಣ 2ನೇ ರೌಂಡ್ 5 ಹಬ್ಬ ಕ್ಲೋಸ್ ಮಾಡಿದ್ರ. ಸೆಕೆಂಡ್ ಹಬ್ಬ ಬಂದ್ಬಿಟ್ಟು ದಾಸನಕೊಪ್ಪ ಹಾಕಿದ್ವಿ ನಾವು. ದಾಸನಕೊಪ್ಪ ಹಾಕಿದ್ವಿ, ಅಲ್ಲಿ ಬಂಪರ್ ಆಯ್ತಣ. 2 ರೌಂಡ್ ಎಲ್ಲ ಬಿಟ್ಟು 2 ರೌಂಡ್ ಬಿಟ್ಟು ಬಂಪರ್ ಆಯ್ತು. ಒಂದ್ ಹೇಳ, ನಾ ಹೆದರಿ ಹೋರಿ ಕಟ್ಟದಾಗಿದ್ರಿ ಯಾವತ್ತೋ ಕಟ್ತಿದ್ವಿ ಅಣ್ಣ. ಸೋಲು ಗೆಲುವು ಮಾಮೂಲಿ. ಯಾಕಂದ್ರೆ ನಾ ಫಸ್ಟಿಗೆ ಹೇಳಿದೆ ಅವಾಗ್ಲೇ, ನಾವ್ ಸೋತ್ ಗೆದ್ದು ಸೋತಾರಲ್ಲ ಅಂತ ಅಂದ್ರೆ. ಇನ್ನೊಬ್ರಂಗ ಅವ್ನಿಗೆ ಕಾಂಪಿಟೇಷನ್ ಕೊಡ್ಬೇಕು, ಇವ್ನಿಗೆ ಕಾಂಪಿಟೇಷನ್ ಕೊಡ್ಬೇಕು ಅಂತ ನಾವ್ ಹೋರಿ ಕಟ್ತಾರಲ್ಲ. ನಮ್ಮ ಅಣ್ಣವ್ರು ಅದ ತೇರಿನ ಹೇಳ್ಕೊಟ್ಟದ್ದು. ನಾವೇನೋ ಬಯಸೋದೇನಪ್ಪ ಅಂದ್ರೆ ಹೋರಿ ಅಭಿಮಾನಿಗಳು ಸಪೋರ್ಟ್ ಮಾಡ್ತಾ ಹೋಗ್ರಿ, ಬೆಳೆಸ್ತಾವ್ರಿ. ಹೋರಿ ಹಬ್ಬನ ಮುಗ್ಸಾಕ್ ಹೋಗ್ಬಿಡಿ, ಅದನ್ನ ಬೆಳೆಸ್ತಾ ಹೋಗ್ರಿ ಅಂತ ಜನಕ್ಕೊಂದು ಒಳ್ಳೆ ಸಂದೇಶ ಕೊಡಿ ಅಷ್ಟೇ. ಮುಂದಾದ್ರೆ ಅಷ್ಟೇ ಹೇಳೋದು. ಈ ದ್ವೇಷ, ಅಸೂಯೆ ಇವೆಲ್ಲ ಏನು ಬೇಡ. ಏನಪ್ಪಾ ಪ್ರೀತಿ ವಿಶ್ವಾಸಕ್ಕೆ ಮಾತ್ರ ಹಬ್ಬ ಮಾಡ್ರಿ ಅಂತ ನಾ ಕೇಳ್ಕೊಂತೀನಿ. ಹೋರಿ ಹಬ್ಬದಲ್ಲಿ ಏನ್ ಗೊತ್ತಣ್ಣ, ಈಗಿನ ದುನಿಯಾ ಹೆಂಗ್ ಬಂದೈತಿ ಅಂದ್ರೆ, ಮೊದ್ಲೆಲ್ಲ ಹೋರಿ ಕಟ್ತಾರ ಹೋದ್ರು. ನಮ್ ದೇವಮರ್ಯಪ್ಪರ ಆಗಿರ್ಬೋದು, ರಾಣೆಬೆನ್ನೂರ್ಕ ರಾಜ, ಮೈಸೂರು ಹುಲಿ, ಅವೆಲ್ಲ ಒಂದ್ ಟೈಮಲ್ಲ ಟಾಪ್ ಅಂಡ್ ಟಾಪ್ ಹೋರಿಗಳು. ಚಿನ್ನಾಟದ ಚೆಲುವ, ಹೌದಣ್ಣ. ಆ ಟೈಮಲ್ಲಿ ರೊಟ್ಟಿ ಬುತ್ತಿ ಕಟ್ಕೊಂಡ್ ಹಬ್ಬ ಮಾಡಿದಾರ ಅವ್ರು. ಯಾವ ದ್ವೇಷ ಇರ್ಲಿಲ್ಲ, ಯಾವ ಬುಕ್ಕಿಂಗ್ ಇರ್ಲಿಲ್ಲ, ಏನಿರ್ಲಿಲ್ಲ. ಅವ್ರ ಹಂಗ ಹಬ್ಬ ನಮ್ ಜೀವನಕ್ಕೆ ಮಾಡಕ್ಕಾಗಲ್ಲ, ಮುಂದೆ ಮಾಡಲ್ಲ ನಾವು. ಹೌದಾ? ಈಗ ಇವತ್ತು ಹಬ್ಬ ಮಾಡ್ಕೊಂಡ್ ಬಂದಿರ್ತೀವಿ, 8 ದಿನ ಬಿಟ್ಟು ಬಂಪರ್ ಸಾರ್ತಾರೆ. ಹೌದಾ? ಅವ್ರದ್ದು ಹಂಗಿರ್ಲಿಲ್ಲ. ನಾವು ಒಂದ್ ಟೈಮಲ್ಲಿ ಇವತ್ತು ಬೆಳಗ್ಗೆ ಹಬ್ಬ ಮಾಡಿವಿ ಅಂದ್ರೆ ಸಾಯಂಕಾಲ ಬಹುಮಾನ. ಅದ್ ಕ್ರೇಜ್ ಐತಲ್ಲ. ನೀನಣ್ಣ ಈಗ ಇವತ್ ನಾ ಹೇಳೋದೇನ್ ಗೊತ್ತಾ, ಗೆಲುವು ಹಿಂದಿಂದ ಗೊತ್ತಾಗ್ಬೇಕು. 8 ದಿನ ಬಿಟ್ಟು ಗೊತ್ತಾದ್ರೆ ಆ ಕ್ರೇಜ್ ಇರಲ್ಲ. ಜನರಿಗೆ ಮನಸ್ಸಲ್ಲಿ ಬರೋದೇ ಬೇರೆ ತರ ಫಿಕ್ಸಿಂಗ್ ಮಾಡ್ಕೊಂಡಿದಾರ, ಯಾವ ತರ ಮಾಡ್ಕೊಂಡಿದಾರೆ ಅಂತಾರೆ ಬೈ ಮೈಂಡ್ ಸೆಟ್ ಅವ್ರಿಗೆ ಬರೋದು. ಆ ತರ ಎಲ್ಲ ಬಂದ್ರ ಅದು ಹಬ್ಬ ಆಗಲ್ಲ ಅಣ್ಣ. ಅವತ್ತಿಂದ ಅವತ್ತೇನು ಬಹುಮಾನ ಕೊಟ್ಟು ನಾ ಇಷ್ಟ ಹಬ್ಬ ಮಾಡಿದ್ದೀನಿ ಅಣ್ಣ. ಇದು 12 ಹಬ್ಬ ಅಂತ ಅಲ್ಲಿ ಹೇಳಿದೆ ನಾನು. ಈ 12 ಹಬ್ಬಲ್ಲಿ ನಾವು ಈಗ ನಿಮ್ಮ ವಿಡಿಯೋ ಎಲ್ಲ ಜನ ನೋಡ್ತಾರೆ, ಅವರೇ ಕಾಮೆಂಟ್ ಹಾಕ್ತಾರಣ್ಣ. 12 ಹಬ್ಬದಲ್ಲಿ ನಮ್ಮ ಹೋರಿ ಬಂಪರ್ಗಳು 8 ಹಬ್ಬ ಆಗಿದೆ ಅಂತ ಹೇಳಿದೆ. ಅವತ್ತಿಂದ ಅವತ್ತು ಬಂಪರ್ ಸಾರಿದ್ದ ಹಬ್ಬ ಅಣ್ಣ ಅದು. 1 ದಿನ ಬಿಟ್ಟು ಸಾರಿದೆ, 2 ದಿನ ಬಿಟ್ಟು ಸಾರಿದೆ, ಏನಿಲ್ಲ ಅಣ್ಣ. ಅವತ್ತಿಂದ ಅವತ್ತು ಫಸ್ಟ್ ಕುಪ್ಪಗಡ್ಡಿ ಹಬ್ಬ ಅಣ್ಣ. ಅದೊಂದ್ ಸ್ವಲ್ಪ ಯಾಕಂದ್ರೆ ಮಲ್ನಾಡ್ ಟೈಪ್ ಹಂಗೆ ಅಣ್ಣ. ಯಾಕಂದ್ರೆ ಸ್ವಲ್ಪ ಅವರೆಲ್ಲ ವಿಡಿಯೋ ನೋಡಿ ಹೋರಿ ಯಾವ ಚೆನ್ನಾಗ್ ಹೋಗಿದೆ ಅಂತ ನೋಡ್ಕೊಡ್ತಾರೆ. 1 ದಿನ ಬಿಟ್ಟು ಅದನ್ನ ಅನೌನ್ಸ್ ಮಾಡಿದ್ರು ಬಿಟ್ರೆ ಇನ್ನು 7 ಹಬ್ಬನ ಅವತ್ತಿಂದ ಅವತ್ತು ಬಂಪರ್ ಸಾರಿದ ಹಬ್ಬ ಅವು. ಮಳಲ್ಗಾಂವ್ ಹಬ್ಬ ಅಣ್ಣ, ಆಮೇಲೆ ಮೋಟೆಬೆನ್ನೂರ್ ಹಬ್ಬ, ಹಾವೇರಿ ಹಬ್ಬ. ಇನ್ನು ಅಖಾಡದ ಜನ ಇದ್ರಣ್ಣ ಹಾವೇರಿ ಹಬ್ಬದಾಗ, ನಾಗೇಂದ್ರಮಟ್ಟಿ ಹಬ್ಬದಲ್ಲಿ. ಅವ್ರಿಗೆ ಇದು ಕಮಿಟಿಯವ್ರಿಗೆ ಒಂದ್ ಧನ್ಯವಾದ ತಿಳಿಸ್ತೀನಿ. ನಮ್ ಹೋರಿ ಬಿಡ್ಬೇಕಣ್ಣ, 4ನೇ ರೌಂಡ್ ಬಿಡ್ಬೇಕು. ಗೇಟ್ ಅಲ್ಲಿ ಇದೆ, ಬಂಪರ್ ಸಾರಿದ್ರು ಮೈಕಲ್ಲಿ ಹಬ್ಬ ಬಂದ್ ಮಾಡಿ. ಯಾಕಂದ್ರೆ ಗೇಟ್ ತೆಗೆದ್ರೆ ನಮ್ ಹೊರಿನ ಹೋಗ್ಬೇಕು. ನಾವು ಆಗಿನ ಮೊಮೆಂಟ್ ನನ್ನ ಮನಸ್ಸಲ್ಲಿ ಹುಟ್ಟಿದ್ದೇನ, ಅಯ್ಯೋ 4 ರೌಂಡ್ ಹೋಗಿದ್ರೆ ನನ್ನ ಹೊರಿ ಬಂಪರ್ ಆಗ್ತಿತ್ತಲ್ಲ ಅಂತ. ಸಾರಕ್ಕಿಂತ ಮುಂಚೆ ಆ 4ನೇ ರೌಂಡ್ ಹೋಗ್ದಂಗೆ ಅವ್ರು ಬಂಪರ್ ಸಾರಿದ್ರು. ಅದನ್ನೇ ಹೇಳಿದ್ರು, ಇದೇ ಪ್ರತಾಪಣ್ಣವ್ರು, ಹುಬ್ಳಿ ಪ್ರತಾಪಣ್ಣವ್ರು. ಸೆಕೆಂಡ್ ಸಲ RCB, ಆಕ್ಷನ್ ಅಲ್ಲಿ RCB ಅಂತ ಅಂದ್. ಅವತ್ ಭಾರಿ ಖುಷಿ ಆತಣ.
ಅದು ಈ ಹುಬ್ಳಿ ಪ್ರತಾಪ್ ಅಣ್ಣರಿಗೆ ಗೊತ್ತು, ನಮ್ಮ ಹೋರಿ ಹೆಸರು ಗೊತ್ತು, ನಮ್ಮ ಹೋರಿ ನಂಬರ್ ಗೊತ್ತು. ಏನ್ ಗೊತ್ತಾ, ಜನ ಮನ್ಸಿಗೆ ಇವ್ರಿಗೆ ಬೇಜಾರಾಗಬಾರ್ದು ಅಂತಂದು ನಂಬರ್ ಅಷ್ಟೇ ಸಾರಿದ್ರು. ಹ್ಮ್. ಇದ್ ಯಾವ್ದು ಹೋರಿ ಅನ್ನೋದು ನನಗೆ ಗೊತ್ತಿಲ್ಲ, ಹೆಸರು ಹೇಳಿಲ್ಲ ಹೆಸರು ಹೇಳಿಲ್ಲ. ಯಾಕೆ ಗೊತ್ತಣ್ಣ, ಹೆಸರು ಹೇಳಿದ್ರೆ ಮತ್ತ ಅವ್ರು ಬೇರೆ ತರ ಉಟ್ಕೊಳತ್ತೆ. ಹಂಗಾಗಿ ಹೋರಿ ನಂಬರ್ 759 ಸರ್. ಭಾರಿ ಖುಷಿ ಆತಣ್ಣ. ಇದ್ರಲ್ಲಿ ಭೇದ ಭಾವನೂ ಮಾಡ್ಲಿಲ್ಲ ಪ್ರತಾಪಣ್ಣವ್ರು. ಅವ್ರ ಮೇಲೆ ನಮಗೆ ಏನೋ ಒಂಥರ ಅಭಿಮಾನ ಸ್ಟಾರ್ಟ್, ಅವಾಗಿಂದ ಸ್ಟಾರ್ಟ್ ಆಯ್ತು. ಅದೊಂದು ಖುಷಿ ಅಣ್ಣ ಅಷ್ಟೇ. ನೀವೇನ್ ಹೇಳಕ್ ಬಂದ್ರಣ್ಣ? ಸಾರಿ. ಏನಿಲ್ಲ, ಕಾಂಪಿಟೇಷನ್ ಬಗ್ಗೆ ಮಾತಾಡ್ತಿದ್ರಣ್ಣ. ಕಾಂಪಿಟೇಷನ್ ಕೊಡೋದ್ ದೊಡ್ಡದಲ್ಲಣ್ಣ. ಕಾಂಪಿಟೇಷನ್ ಕೊಡ್ಲಂಗ ಇಡೀ ಕರ್ನಾಟಕದ ನಿದ್ದೆ ಕೆಡ್ಸೇವಿ. ಕಾಂಪಿಟೇಷನ್ ಅಕಸ್ಮಾತ್ ಕಾಂಪಿಟೇಷನ್ ಕೊಡ್ಬೇಕಂತನ ಕಟ್ಟಿದ್ರು ಹೋರಿನ, ಇನ್ನು ಕರ್ನಾಟಕದ ಏನ್ ಮಾಡ್ಬೇಕೇನ ಮಾಡ್ಬಿಡ್ತಿದ್ವಿ ನಾವು ಅವಾಗ. ಕಾಂಪಿಟೇಷನ್ ಮೇಲೆ ಕಟ್ಟಿಲ್ಲ, ಹೋರಿ ಚಂದ ಹಬ್ಬ ಮಾಡ್ತಾ ಐತಿ, ಇದ್ದ ಶಾಶ್ವತ ಮಾಡ್ಕೊಂಡ್ ಹೋಗ್ಬೇಕನ್ನ ಆಸೆ. ಕಾಂಪಿಟೇಷನ್ ಕಟ್ಟಾಕತ್ತಾರು, ನಮ್ಗೆ ಇದು ಮಾಡಿದ್ರು. ನಾವು ಪಿಪಿ ಹೋರಿ ಕಟ್ಟಿದ್ವಿ, ಬಕ್ಕ ಹೋರಿ ಕಟ್ಟಿದ್ವಿ, ಎಲ್ಲಾ ಕಟ್ಟಿದ್ವಿ. ನಮಗೆ ಪಿಪಿ ಹೋರಿ ಒಲಿಲಿಲ್ಲ, ನಾವ್ ಈ ಆಕ್ಷನ್ ತಂದೆ. ಕಾಂಪಿಟೇಷನ್ ಕೊಡ್ಬೇಕಂದ್ ಇದ್ರಾಗ ನಿಂತ್ರ ಆಗಲ್ಲಣ್ಣ. ನಾವ್ ಕಾಂಪಿಟೇಷನ್ ಕೊಡ್ಲೇಬೇಕಂತ ನಿಂತ್ರ ಅವ್ರ ಅಪ್ಪ ನಾವು ಇದು ಮಾತ್ರ ಹೇಳಬಲ್ಲೆ. ಅವ್ರು ಅನ್ಕೊಂಡಿರ್ಬೋದು ಹೋರಿ ತಂದವ್ರು, ಇದು ನನ್ನ ಹೋರಿ ಹಂಗೆ ಹಿಂಗೆ ಅಂತ. ನಾನು ಬಸವಣ್ಣ ಅಂದ್ರೆ ನಿನ್ನ ಮನೆಗೆ ಬಂದ್ರ ನಿನ್ನ ಮನೆ ಒಂದು ಆಕಳ ಇದ್ರೆ ನಾ ಕೈ ಮುಗಿತೇನೆ, ನಿನ್ನ ಮನೆ ಒಂದು ಎತ್ತಿದ್ರೆ ಕೈ ಮುಗಿತೇನೆ. ಎಲ್ಲವೂ ನನವಣ, ನನ್ನ ಅಕ್ಕಪಕ್ಕ ಹಳ್ಳಿಯಾಗ ಇರ್ಬೋದು. ನಾನು ಈ ಉದಾಹರಣೆ ಅದಾವಣ, ಎಲ್ಲವೂ ನಮ್ಮ ದೊರೆ ಆಗಿರ್ಬೋದು. ಕೆಲವೊಂದು ಹೋರಿಗಳು ಭಾಳ ಇದಾವೆ, ಪಿಪಿ ಹೋರಿ ಇದಾವೆ, ಆಕ್ಷನ್ ಹೋರಿಗಳು ಇದಾವೆ, ಸಿಕ್ಕಾಪಟ್ಟೆ ಇದಾವೆ. ಹೌದಣ್ಣ, ನಾನು ಎಲ್ಲಾ ಹೋರಿಗಳಿಗೆ ಹೇಳೋದೊಂದ, ಎಲ್ಲವೂ ನನವು ಅವು. ಯಾಕಂದ್ರ ನನ್ನ ಮನೆಯಾಗಿರೋದು ಬಸವಣ್ಣ, ಅವ್ರ ಮನೆಯಾಗಿರೋದು ಬಸವಣ್ಣ. ನಾನು ಆ ಲೆಕ್ಕಕ್ಕೆ ವಿಚಾರ ಮಾಡ್ತಿರ್ತೇನೆ. ಈಗ ಇನ್ನೊಬ್ರು ಮಾಡ್ತಾರಣ, ಯಾರ ರಾಣೆಬೆನ್ನೂರ್ಕ ರಾಜ ಅಭಿಮಾನಿ, ಅದು ನನ್ನ ಹೋರಿ, NTC ಸರ್ಕಾರ ನನ್ನ ಹೋರಿ ಅಲ್ಲ, ಅದು ಬಸವಣ್ಣ, ಅದು ಬಸವಣ್ಣನ ಅಲ್ಲ. ನೀವ್ ಹೇಳಿದ್ರೆ ನಿಜ ಹೌದಲ್ಲಣ್ಣ, ಅದಕ್ಕೂ ನಾಲ್ಕೇ ಕಾಲ, ಇದಕ್ಕೂ ನಾಲ್ಕೇ ಕಾಲ. ಅದಕ್ಕೂ ಪಿಪಿ ಕಟ್ತೇವೆ, ಇದಕ್ಕೂ ಪಿಪಿ ಕಟ್ತೇವೆ. ಎರಡು ಹೋರಿನೂ ಒಂದ, ಎರಡು ಬಸವಣ್ಣನ. ಬಸವಣ್ಣ ಒಂದೇ ಅಲ್ಲ ಅಣ್ಣ ಅದು. ಹಂಗ ವಿಚಾರ ಮಾಡ್ಬೇಕು. ಇದು ವೈರತ್ವ ಬೆಳಿಬಾರ್ದು, ನಂದು ಮ್ಯಾಲ ಅಂತ ಹೋಗ್ಬಾರ್ದ. ಎರಡು ಬಸವಣ್ಣನ, ಒಂದ್ ಅಖಾಡದಾಗ ಸೋಲ್ತೇವಿ, ಒಂದ್ ಅಖಾಡದಾಗ ಹೇಳ್ತೇವಿ. ಮನುಷ್ಯ ಹಂಗ ಇಟ್ಕೊಂಡ್ ಹಬ್ಬ ಮಾಡಿದ್ರೆ ಇನ್ನೊಂದ್ 100 ವರ್ಷ ಆದ್ರೂ ಹಬ್ಬ ಮಾಡ್ಬೋದು. ನಂದ್ ಮ್ಯಾಲ ಅಂತ ಅಂದ್ ಹೋದ್ರ, ಈ ಚಿಕ್ಕ ಹುಡ್ರಿ ಇಷ್ಟು ಹುಡ್ರಿ ಅದಾರಣ ಇಲ್ಲೇ, ಇವ್ರ ವಯಸ್ಸಿಗೆ ಬರೋಳಗ ಹಬ್ಬನ ಬಂದಕ್ಕ ನೆನ್ಪಿಟ್ಕ. ಇಲ್ಲಣ್ಣ, ನಾವ್ ಹೇಳೋದು ಮತ್ತೆ ಹೋರಿ ಮೇಲೆ ಅಭಿಮಾನ ಬೆಳೆಸಿ, ಕೆಟ್ಟ ಅಭಿಮಾನ ಮಾತ್ರ ಯಾರು ಬೆಳೆಸ್ಕೋಬೇಡಿ ಅಂತಾನೆ ಹೇಳೋದು ಎಲ್ರಿಗೂ ಮಾತ್ರ. ಯಾಕಂದ್ರೆ ಹಬ್ಬನ ಮುಕ್ತಾಯ ಮಾಡೋದಿಲ್ಲ, ಬೆಳೆಸ್ತಾ ಹೋಗ್ಲಿ ಅಂತ ನಾವು ಕೇಳ್ಕೋದು ಎಲ್ರ ಮುಂದನು. ಅರ್ಥ ಮಾಡ್ಕೊಳ್ಳೋ ಶಕ್ತಿ ಕೆಲವೊಬ್ರಿಗೆ ಇರಲ್ಲ. ತಮ್ಮ ಸ್ವಾರ್ಥಕ್ಕಾಗಿ ಬೇಕಾದಷ್ಟು ಮಾಡ್ತಾರಣ. ಇಲ್ಲಿ ಏನಾಗತ್ತೆ ಗೊತ್ತಾ, ಬಲಿ ಆಗದ ಬಸವಣ್ಣ. ಅದೇ ಹೇಳ್ತಾರೆ ಇವಾಗೆಲ್ಲ ತಮ್ಮ ಸ್ವಾರ್ಥ ಬೆಳೆಸ್ಕೊಂಡು ನಂದ್ ಮೇಲೆ ಅಂತ ಅಂದ್ರೆ ನೀನು ಹೋಗ್ಬೋದು, ನಾನು ಹೋಗ್ಬೋದು. ಈಗ ನಿನ್ ಮೇಲೆ ಕಾಂಪಿಟೇಷನ್ ಕಟ್ಕೊಂಡು ನಾನು ಹೋರಿ 10 ರೌಂಡ್ ಬಿಡ್ತಾನೆ ಅಂತ ಅಂದ ನಾನು ಹೋದ್ರ, ಅಲ್ಲಿ ಅವನು 10 ನೀನು 10 ರೌಂಡ್ ಬಿಡ್ತೀನಿ ಅಂತ ನಿನ್ ಹೋರಿ ತಗೊಬರ್ತೀಯ. ಅಲ್ಲಿ ನಾವ್ ಇಬ್ರು ಏನು ಓಡಲ್ಲ ಅಣ್ಣ, ಓಡೋದ್ ಬಸವಣ್ಣಗಳು. ಅದು ಸುಸ್ತಾಕತಿ. ನಾನು ನೀನು ಹಾಕಾಡ್ಕೊಂಡು ಮನಿಗ್ ಹೋಗಿ ಮನಿಗ್ ಹೋಗಿ ಮಲ್ಕೊಂತೀವಿ ನಾವು ರಾತ್ರಿ ಊಟ ಮಾಡಿ. ಸುಸ್ತಾಗಿದೆ, ಅದ್ರ ನೋವು ಏನು ಅಂತ ಅವಕ್ ಗೊತ್ತಿರ್ತವೆ. ಹಂಗ ನಾ ಹೇಳೋದ್ ಅಷ್ಟೇ ಅಣ್ಣ, ನಂದ್ ಮ್ಯಾಲ ಅಂತ ಅಂದ್ ಹೋಗ್ಬ್ಯಾಡ್ರಿ. ಚಂದಾಗಿ ಹೋರಿ ಹಬ್ಬ ನಮ್ದು ತಮ್ಮದು ಅಂತ ಅಂದ್ ಉಳಿಸ್ಕೊಂಡ್ ಹೋದ್ರೆ ಇನ್ನೊಂದ್ 100 ವರ್ಷ ಹೋದ್ರು ಹೋರಿ ಹಬ್ಬ ಇರ್ತದೆ. ಅದು ನಾವ್ ಹೇಳೋದನ್ನ ಹೋರಿ ಹಬ್ಬನ ಮುಕ್ತಾಯ ಮಾಡಕ್ ಹೋಗ್ಬಿಟ್ರಿ, ಚೆನ್ನಾಗ್ ಬೆಳೆಸ್ಕೊಂಡ್ ಅದ್ರ ಬಗ್ಗೆ ಹೇಳೋದಷ್ಟೇ. ಇಂಪ್ರೂವ್. ಯಾವ ಹೋರಿ ಬೇಕಾನು ಕಾಂಪಿಟೇಷನ್ ಅಂತ ಬೇಡ, ಎಲ್ಲಾ ನಮ್ಮ ಹೋರಿ. ಹಳ್ಳಿ ವಾತಾವರಣ ಕಡೆ ನೋಡಿಯೋ ಪ್ರತಿಭೆಗಳನ್ನ ಪ್ರೋತ್ಸಾಹನ ಅಂತೇಳಿ ಬಂದಿರೋದು. ಓಕೆ, ನಿಮ್ ಸಪೋರ್ಟ್ ಇರ್ಲಿ ಅಣ್ಣ, ಹೇಗೆ ಯಾವ ತರ ಮಾಡ್ತೀವಣ್ಣ.